teachers who have attended today's session. Okay. So today we are going to learn about the topic by name circle. Okay. Circles ಅನ್ನೋ ಒಂದು ಟಾಪಿಕ್ ಅನ್ನ ನಾವು ಸ್ಟಡಿ ಮಾಡ್ತಿದ್ವಿ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಲರ್ನ್ ದ ಟಾಪಿಕ್ ಸರ್ಕಲ್, ಓಕೆ, ಸೊ ಐ ವುಡ್ ಲೈಕ್ ಟು ಗಿವ್ ಒನ್ ಡಿಕ್ಟೇಷನ್ ವರ್ಡ್ಸ್. ಹೌದಾ? ಸೊ ನಿಮ್ಗೆ ಒಂದಿಷ್ಟು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡ್ಲಿಕ್ಕೆ ಸುಮ್ನೆ ವಾರ್ಮ್ ಅಪ್ ಸೆಷನ್ ಟೈಪ್. ಓಕೆ, ಸೊ ನಾನು ಒಂದಿಷ್ಟು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡ್ತೀನಿ. ಏನಂದ್ರೆ 5 ಕನ್ನಡ ವರ್ಡ್ಸ್ ಆಮೇಲೆ 5 ಇಂಗ್ಲಿಷ್ ವರ್ಡ್ಸ್. ಹೌದಾ? ಸೊ ನೀವೇನ್ ಮಾಡ್ಬೇಕಂದ್ರೆ ಒಂದು ಸಪರೇಟ್ ಪೇಜ್ ನಲ್ಲಿ ತಗೊಂಡು, ಹೌದಾ, ಸೊ ಸಪರೇಟ್ ಪೇಜ್ ನಲ್ಲಿ ಫಸ್ಟ್ ನೀವು ಸ್ಕೂಲ್ ನೇಮು, ನಿಮ್ಮ ಹೆಸರು ವಿತ್ ಡೇಟ್ ಅನ್ನ ಹಾಕಿ ಅದ್ರ ಕೆಳಗೆ ಬರಿಬೇಕು. ಓಕೆ, ಗೊತ್ತಾಯ್ತಲ್ಲ ನಿಮ್ಗೆ? ಸ್ಕೂಲ್ ನೇಮ್ ಬರೀರಿ ಫಸ್ಟ್ ಒಂದು ಸಪರೇಟ್ ಪೇಜ್ ನಲ್ಲಿ. ಸ್ಕೂಲ್ ನೇಮ್, ನೆಕ್ಸ್ಟ್ ನಿಮ್ಮ ನೇಮು, ನೆಕ್ಸ್ಟ್ ಡೇಟ್ ಅನ್ನ ಹಾಕಿ ನೀವೇನ್ ಮಾಡ್ಬೇಕು, ಈ ಡಿಕ್ಟೇಷನ್ ನಾನ್ ಕೊಟ್ಟಿರುವಂತಹ ಡಿಕ್ಟೇಷನ್ ವರ್ಡ್ಸ್ ಗಳನ್ನ ನೀವು ಬರಿಬೇಕು. ಫಸ್ಟ್ ಒಂದು 5 ಕನ್ನಡ ವರ್ಡ್ಸ್, 5 ಕನ್ನಡ ವರ್ಡ್ಸ್ ಅಂಡ್ 5 ಇಂಗ್ಲಿಷ್ ವರ್ಡ್ಸ್. ಓಕೆ, ಅದ್ರ ಜೊತೆಗೆ ನಮ್ಮ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಟು ಆಲ್ ಕೋಆರ್ಡಿನೇಟರ್ಸ್ to take a picture of that dictation words and send them to our admin team. Okay, so ನಮ್ಮ admin team ಗೆ ನೀವು ಅದನ್ನ ಒಂದು 5 ರಿಂದ 10 ಸ್ಟೂಡೆಂಟ್ಸ್ ಫೋಟೋಸ್ ಗಳನ್ನ, ಅಂದ್ರೆ ಆ ಡಿಕ್ಟೇಷನ್ ವರ್ಡ್ಸ್ ಬರ್ದಿರುವಂತಹ ಪೇಪರ್ ನ ಫೋಟೋನ ತೆಗೆದು ನಮ್ಮ ಅಡ್ಮಿನ್ ಟೀಮ್ ಗೆ ಅದನ್ನ ಸೆಂಡ್ ಮಾಡ್ಬೇಕು. ಓಕೆ, ಸೊ ನಾನು ನಿನ್ನೆ ಕೂಡ ಇದನ್ನೇ ಹೇಳಿದೆ 8th ಕ್ಲಾಸಿಗೆ. ಸೊ ಈಗ 9th ಕ್ಲಾಸಿಗೂ ಕೂಡ ನಾನು ಇದನ್ನೇ ಮಾಡ್ತಾ ಇದ್ದೀನಿ. ಓಕೆ, ಸೊ ಸ್ಟೂಡೆಂಟ್ಸ್ ನೀವು ಫಸ್ಟ್ ಏನ್ ಮಾಡ್ರಿ, ಒಂದು ಸಪರೇಟ್ ಪೇಜ್ ನಲ್ಲಿ ಸ್ಕೂಲ್ ನೇಮ್ ಬರೀರಿ, ನಿಮ್ಮ ಹೆಸರು ಬರೀರಿ, ಡೇಟ್ ಬರೀರಿ, ಕ್ವಿಕ್ ಆಗಿ ಬರೀರಿ. ನಾನು ಆಮೇಲೆ ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡ್ತೀನಿ. ಓಕೆ, ಕ್ವಿಕ್ ಆಗಿ ಬರೀರಿ. ಸ್ಕೂಲ್ ನೇಮ್, ನೇಮ್ ಅಂಡ್ ಡೇಟ್ ನೀಟಾಗಿ ಬರೀರಿ. ಓಕೆ, shall I dictate the words? ಹೇಳಿ ನಾನ. ಓಕೆ, ಫಸ್ಟ್ ಇಲ್ಲೇ 1 to 5 ವರೆಗೂ ನೀವೇನ್ ಮಾಡ್ರಿ, ಕನ್ನಡ ವರ್ಡ್ಸ್ ಗಳನ್ನ ಬರೀರಿ, ನಂಬರ್ಸ್ ಹಾಕಿ. ಹೌದಾ? ಸೊ ನಾ ಕನ್ನಡ ವರ್ಡ್ಸ್ ಗಳನ್ನ ಹೇಳ್ತೀನಿ ನೋಡ್ರಿ. ನಾನು ಒಂದ್ ವರ್ಡ್ ಅನ್ನ 2 ಟೈಮ್ಸ್ ಹೇಳ್ತೇನೆ. ಹೌದಾ? ಪದೇ ಪದೇ ರಿಪೀಟ್ ಮಾಡೋದಿಲ್ಲ, ನೀವು ಅವಾಗ ಬರಿಬೇಕು. ಓಕೆ, ಸೊ ಹಾಗಾದ್ರೆ ಫಸ್ಟ್ ವರ್ಡ್, ಅದು ಏನ ಮ್ಯಾಥ್ಸ್ ರಿಲೇಟೆಡ್ ಇರ್ತಕ್ಕಂತ ವರ್ಡ್ಸ್ ಅನ್ನ ನಾನು ಹೇಳುದು. ಓಕೆ, ಸೊ ಹಾಗಾದ್ರೆ ಫಸ್ಟ್ ವರ್ಡ್ ವ್ಯಾಸ. ವ್ಯಾಸ. Have you written? Okay. ವ್ಯಾಸ ಬರೆದ್ರಿ. ನೆಕ್ಸ್ಟ್ ಸೆಕೆಂಡ್ ವರ್ಡ್ ವೃತ್ತಖಂಡ. ಸೆಕೆಂಡ್ ವರ್ಡ್ ಈಸ್ ವೃತ್ತಖಂಡ. ಕನ್ನಡದಲ್ಲೇ ಬರೀರಿ. 5 ವರ್ಡ್ಸ್ ಕನ್ನಡದಲ್ಲಿ ಬರಿಬೇಕು, 5 ವರ್ಡ್ಸ್ ಇಂಗ್ಲಿಷ್ ನಲ್ಲಿ ಬರಿಬೇಕು. ಓಕೆ, ವೃತ್ತಖಂಡ. ಓಕೆ, ಥರ್ಡ್ ವರ್ಡ್ ಚತುರ್ಭುಜ. ಚತುರ್ಭುಜ. ಮೂರನೇ ಶಬ್ದ ಯಾವುದು? ಚತುರ್ಭುಜ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಕಂಸ. ಕಂಸ. ಫೋರ್ತ್ ಒನ್ ಯಾವ್ದಂದ್ರ ಕಂಸ. ಓಕೆ, ಕಂಸ. ನೆಕ್ಸ್ಟ್ ಲಾಸ್ಟ್ ಕನ್ನಡ ವರ್ಡ್ ಕೇಂದ್ರ. ಕೇಂದ್ರ. ಹೌದಾ? ನೀವು ಬರ್ಕೊಂಡ್ರಿ ಅನಿಸ್ತೈತ್ ನನಗ. ವ್ಯಾಸ, ವೃತ್ತಖಂಡ, ಚತುರ್ಭುಜ, ಕಂಸ, ಕೇಂದ್ರ. ಹೌದಾ? 5 ವರ್ಡ್ಸ್ ಅದ್ವಾ. ಆಮೇಲೆ 6 to 10 ಏನ್ ಮಾಡ್ರಿ, ಇಂಗ್ಲಿಷ್ ವರ್ಡ್ ಹೇಳ್ತೀನಿ, ಅದನ್ನ ಬರಿಬೇಕು ಇವಾಗ. ಓಕೆ, ನೀವು ಬರಿತಾ ಇದ್ದೀರಿ ಅನ್ಕೋತಾ ಇದ್ದೀನಿ ನಾನು. 6 to 10 ಅನ್ನ ಇಂಗ್ಲಿಷ್ ವರ್ಡ್ ಅನ್ನ ನೀವೇನ್ ಮಾಡ್ರಿ ಮತ್ತೆ ಬರೀರಿ. ಓಕೆ, ಸೊ ಅದರಲ್ಲಿ 6th ಇಂಗ್ಲಿಷ್ ವರ್ಡ್ ಈಸ್ ಡಿಸ್ಟನ್ಸ್. ಡಿಸ್ಟನ್ಸ್ ಅಂತ ಬರೀರಿ. ಡಿಸ್ಟನ್ಸ್. ಡಿಸ್ಟನ್ಸ್. ಓಕೆ, ಡಿಸ್ಟನ್ಸ್ ಆಯ್ತಾ? ನೆಕ್ಸ್ಟ್ ಕಾರ್ಡ್. ಕಾರ್ಡ್.
ಸೆಕೆಂಡ್ ಅಂದ್ರೆ ಸೆವೆಂತ್ ವರ್ಡ್ ಕಾರ್ಡ್. ಸೆವೆಂತ್ ಇಂಗ್ಲಿಷ್ ವರ್ಡ್ ಈಸ್ ಕಾರ್ಡ್. ಬರದ್ರಿ? ನೆಕ್ಸ್ಟ್ ಸೆಗ್ಮೆಂಟ್. ಸೆಗ್ಮೆಂಟ್. segment. Okay. Next, ninth, circle. 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 Okay. Next, 10th, triangle. Last word is triangle. Triangle. Okay. Have you written all these words? Okay. Okay. Again, I would like to request to all coordinators to take the picture of those dictation words and send them to our admin team. Okay. ಸೊ ಆ ಫೋಟೋಸ್ಗಳನ್ನ ಒಂದು 5ರಿಂದ 10 ಸ್ಟೂಡೆಂಟ್ಸ್ ಫೋಟೋಸ್ಗಳನ್ನ ತಗೊಂಡು ನಮ್ಮ ಅಡ್ಮಿನ್ ಟೀಮ್ಗೆ ಆ ಫೋಟೋಸ್ ಅನ್ನ ಕಳಿಸ್ರಿ. ಓಕೆ. ಸೊ ಇವಾಗ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ವೆರಿ ಗುಡ್. ಸೊ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಏನಂದ್ರೆ ಒಂದು ಮೋಟಿವೇಶನಲ್ ಕೋರ್ಸ್ ಏನಿದೆ ಅಂದ್ರೆ ಡೋಂಟ್ ಬ್ಲೇಮ್ ದ ಡಿಸ್ಟ್ರಾಕ್ಷನ್, ಇಂಪ್ರೂವ್ ಯುವರ್ ಫೋಕಸ್. ಓಕೆ. ಸೊ ನೀವು ನಿಮ್ಮ ಒಂದು ಡಿಸ್ಟ್ರಾಕ್ಷನ್ಗೆ ಅದನ್ನ ಕಾನ್ಸಂಟ್ರೇಟ್ ಮಾಡದೆ ನಿಮ್ಮ ಒಂದು ಫೋಕಸ್ ಅನ್ನ ಇಂಪ್ರೂವ್ ಮಾಡ್ರಿ. ಇದ್ರ ಅರ್ಥ ಏನಂದ್ರೆ ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ನಮ್ಮ ಮನೆಯಲ್ಲಿ ಯಾರು ನಮ್ಗೆ ಕಲ್ಸೋರಿಲ್ಲ ಅಥವಾ ನಾವು ಫೈನಾನ್ಷಿಯಲಿ ವೀಕ್ ಇದ್ದೀವಿ, ಹಾಗಾಗಿ ನಮ್ಗೆ ಕಲೀಲಿಕ್ಕೆ ಸುಮ್ನೆ ಅವು ನೆಪಗಳನ್ನ ಹೇಳೋದು, ಅಥವಾ ನಂಗೆ ಟೀಚರ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ, ನನ್ನ ಫ್ರೆಂಡ್ಸ್ ಅವ್ರು ನನ್ ಜೊತೆ ಮಾತಾಡ್ತಾ ಇಲ್ಲ, ಇವ್ರು ನನ್ ಜೊತೆ ಮಾತಾಡ್ತಾ ಇಲ್ಲ. ಸೊ ಈ ರೀತಿ ಡಿಸ್ಟ್ರಾಕ್ಷನ್ಸ್ ಗಳಲ್ಲಿ ಇದ್ದು ಸುಮ್ನೆ ಏನಂತಾರ ಡಿಪ್ರೆಷನ್ಗೆ ಹೋಗಿ ಇದು ಸ್ಟಡಿ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಕಳ್ಕೊಳ್ತಾ ಇರ್ತಾರೆ. ಹೌದಾ ಸ್ಟೂಡೆಂಟ್ಸ್? ಓಕೆ. ಸೊ ಅದೆಲ್ಲವನ್ನ ಬಿಟ್ಟು ನಮ್ದು ಏನ್ ಗೋಲು, ಸರಿಯಾಗಿ ಓದ್ಬೇಕು, ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದಷ್ಟೇ ನೀವು ತಲೆಯಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ರಿ. ಯಾಕಂದ್ರೆ ನೀವು ನೆಕ್ಸ್ಟ್ ಇಯರ್ 10th ಸ್ಟ್ಯಾಂಡರ್ಡ್ಗೆ ಬೋರ್ಡ್ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತೀರಿ. ಓಕೆ. ಹಾಗಾಗಿ ನಾನು ಹೇಳ್ತಾ ಇರೋದು. ಓಕೆ. ಹಾಗಾದ್ರೆ ಶಾಲ್ ವಿ ಸ್ಟಾರ್ಟ್ ದ ಸರ್ಕಲ್ಸ್ ಟಾಪಿಕ್? ಓಕೆ. ಓಕೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಹೇಳ್ತಾ ಇದ್ದೆ, ಥೇರಮ್ ಅನ್ನ ಹೇಳ್ತಾ ಇದ್ದೆ. ಓಕೆ. ಸೊ ವಿಚ್ ಥೇರಮ್? ಹ್ಯಾವ್ ಯು ರಿಮೆಂಬರ್? ಓಕೆ. ಥೇರಮ್. ಸೊ ಥೇರಮ್ ಯಾವುದನ್ನ ಹೇಳ್ತಾ ಇದ್ದೆ? ಜಸ್ಟ್ ಐ ಕ್ಯಾನ್ ರೈಟ್ ಹಿಯರ್ ಸ್ಟೇಟ್ಮೆಂಟ್ ಫಸ್ಟ್. ಓಕೆ. ಸೊ ಥೇರಮ್ ಏನಿದೆ, equal chords of a circle subtend equal angles at a center. Okay. Equal chords of a circle subtended equal angles at a center ಅಂತ ಇದೆ. ಸೊ ನಾ ಫಸ್ಟ್ ಏನ್ ಮಾಡ್ತೇನೆ ನೋಡ್ರಿ, equal chords of a circle. Okay. Circle subtend equal angles at a center. ಅಂತ ಇದೆ. ಸೊ ಲಾಸ್ಟ್ ಕ್ಲಾಸ್ ಒಳಗೂ ನಾನು ನಿಮಗೆ ಇದನ್ನ ಸ್ವಲ್ಪ ಸ್ಟೇಟ್ಮೆಂಟ್ ಹೇಳಿದ್ದೆ ಅನ್ಕೋತೀನಿ. ಓಕೆ. ಸೊ ಅದ್ರದ್ದು ಡಯಾಗ್ರಾಮ್ ಯಾವ ರೀತಿ ಬರ್ತಿತ್ತು ನೋಡ್ರಿ, ಈ ರೀತಿ ಸರ್ಕಲ್ ಇದೆ. ಓಕೆ. ಇವೆಲ್ಲ ಇಂಪಾರ್ಟೆಂಟ್ ಥೇರಮ್ಸ್ ಗಳು ನಿಮ್ಗೆ. ಓಕೆ. ಸೊ ದಿಸ್ ಇಸ್ ಒನ್ ಸರ್ಕಲ್. ಓಕೆ. ಕಾಣಿಸ್ತಾ ಇಲ್ವಾ ನಿಮ್ಗೆ? ಓಕೆ. ಇಲ್ಲೊಂದು ಸೆಂಟರ್. ಓಕೆ. ಇಲ್ಲಿಂದ ಇದನ್ನ ಈ ರೀತಿ ಒಂದು ಲೈನ್ ಅನ್ನ ಎಳೆದಿದ್ವಿ. ಓಕೆ. ಒಂಚೂರು ನಾನು ಅದನ್ನ ಈ ಕಡೆ ಬರೀತೇನೆ ನೋಡ್ರಿ, ನಿಮಗ್ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಅದ. ಓಕೆ. ಹೌದಾ? ಸೊ ಇಲ್ಲಿ ಎ, ಹೌದಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ, ಆಮೇಲೆ ಈ ರೀತಿ ಇದೆ ಡಯಾಗ್ರಾಮ್. ಓಕೆ. ಸೊ ಬಿ ಸಿ ಡಿ ಅಂತ ಇದೆ. ಮತ್ತೆ ಈ ಕಾರ್ಡ್ ಅನ್ನ ಅವರು ಇಲ್ಲಿ ಈ ರೀತಿ ಎಳೆದಿದ್ದಾರೆ. ರೈಟ್. ಸೊ ಇಲ್ಲಿ ಇದಕ್ಕೆ ಓ ಅಂತ ಹೆಸರಿದೆ. ಓಕೆ.
equal chords of a circle subtended equal angles at a center. ಇಲ್ಲಿ ನೋಡ್ರಿ ಈಕ್ವಲ್ ಕಾರ್ಡ್ಸ್ ಗಳಂದ್ರೆ ಇದು ಹೌದಾ. ಕಾರ್ಡ್ಸ್ ಮೀನ್ಸ್ ಏನಾಗ್ತೈತೆ ಹೇಳ್ರಿ, ಜಾಯ್ನಿಂಗ್ ಅದ ಸರ್ಕಲ್ ಮೇಲೆ ಇರುವಂತಹ ಎರಡು ಪಾಯಿಂಟ್ಸ್ ಗಳನ್ನ ಹೌದಾ, ಜಾಯ್ನಿಂಗ್ 2 ಪಾಯಿಂಟ್ಸ್ ಆಫ್ ಸರ್ಕಲ್ ಅಂದ್ರೆ ಈ ಸರ್ಕಲ್ ಮೇಲೆ ಇರತಕ್ಕಂತ ಎರಡು ಪಾಯಿಂಟ್ಸ್ ಗಳನ್ನ ಜಾಯಿನ್ ಮಾಡುವಂತದಕ್ಕೆ ನಾವೇನಂತ ಕರಿತೀವಿ, ಕಾರ್ಡ್ ಅಂತ ಕರಿತೀವಿ. ಈ ಎರಡು ಈಕ್ವಲ್ ಕಾರ್ಡ್ಸ್ ಗಳು ಏನ್ ಮಾಡ್ತಾವ್, ಸೆಂಟರ್ ನಲ್ಲಿ ನಮ್ಗೆ ಈಕ್ವಲ್ ಆಂಗಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾವು ಅಥವಾ ಅದನ್ನ ಏನಂತ ಫಾರ್ಮ್ ಮಾಡ್ತಾವು ಅಂತ ನಾವು ಇದನ್ನ ಪ್ರೂವ್ ಮಾಡ್ಬೇಕು. ಇದರ ಅರ್ಥ equal chords of a circle subtended equal angles at a center. ಸೊ ಇಲ್ಲಿ ಏನ್ ಮಾಡ್ತಾ ಇದಾವು, ಇವು ಈ ರೀತಿ ಈಕ್ವಲ್ ಕಾರ್ಡ್ಸ್ ಗಳು ಇಲ್ಲಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಇಲ್ಲಿ ಈಕ್ವಲ್ ಆಂಗಲ್ಸ್ ಗಳನ್ನ ಫಾರ್ಮ್ ಮಾಡ್ತಾ ಇದಾವು ಅಂತ ಹೇಳಿ ನಾವು ಈ ಡೆಫಿನೇಷನ್ ಪ್ರಕಾರ ಪ್ರೂವ್ ಮಾಡ್ಬೇಕು ಹೌದಾ. ಸೊ ಇವಾಗ 1 by 1 ನೋಡೋಣಂತ. ಓಕೆ, ಸೊ AB and CD are the two equal chords. ಓಕೆ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ, AB and CD are the, okay, ಬರ್ಕೋರಿ, AB and CD are the two equal chords. Equal chords. Equal chords. Okay. AB and CD. AB and CD are the two equal chords in triangle AOB. ಹೌದಾ, AOB ಇದೊಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆಯಲ್ಲ ನಮ್ಗೆ. ಸೊ ಹಾಗಾಗಿ ಇನ್ ಟ್ರಯಾಂಗಲ್ AOB ಅಂಡ್ ಟ್ರಯಾಂಗಲ್ COD. ಓಕೆ, ಸೊ ಈ ಆಂಗಲ್ ನಲ್ಲಿ ನಾವು ಏನ್ ಮಾಡ್ಬೇಕು, ಒಂದಿಷ್ಟು ಇವನ್ನ ನೋಡೋಣಂತ ಇದು. ಓಕೆ, ಸೊ ಇನ್ ಟ್ರಯಾಂಗಲ್ AOB ಅಂಡ್ ಟ್ರಯಾಂಗಲ್ COD. ಓಕೆ, COD ಆದ್ಮೇಲೆ OB is equal to OC. ಹೌದಾ, ಇದಕ್ಕೆ ರೀಸನ್ ಏನ್ ಹೇಳ್ಬೋದು, ನೀವು ಹೇಳ್ಬೋದಾ? OB is equal to OC ಅಂತ ಬರದೇನಾ? ಓಕೆ, ಸೊ ಏನ್ ರೀಸನ್, ಯಾಕೆ ಈಕ್ವಲ್ ಇರ್ಬೋದು? ಡಯಾಗ್ರಾಮ್ ನೋಡ್ರಿ ಸ್ವಲ್ಪ, ಏನ್ ಇರ್ಬೋದು? ಎನಿ ಐಡಿಯಾ? ಕ್ಯಾನ್ ಎನಿಬಡಿ ಟೆಲ್ ಮಿ? ಏನಿರ್ಬೋದು? ನಾನು ಈಗ OB is equal to OC ಅಂತ ಬರದೆ ಹೌದಾ, ನನಗೆ ಇಲ್ಲಿ ರೀಸನ್ ಬರಿಬೇಕು. ಏನ್ ರೀಸನ್ ಇರ್ಬೋದು? ಜಸ್ಟ್ ಆ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ತೈತಿ, ಕ್ವಿಕ್ ಆಗಿ ಹೇಳ್ಬೋದು ನೀವು. ಅದಕ್ಕೆ ಕೇಳ್ತಾ ಇರೋದು ನಾನು. ಓಕೆ, OB is equal to OC ಅಂತ ನಾನು ಬರದೆ, ಬಟ್ ಇಲ್ಲಿ ನನಗೆ ರೀಸನ್ ಬರಿಬೇಕು. ಏನ್ ಬರಿಬೇಕು? ಕಾಣಿಸ್ತಾ ಇದೆ ಇಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು? ಹೌದಾ, ಈ ಲೈನ್ ನ ಮಾರ್ಕ್ ಮಾಡ್ತಾ ಇದೀನಲ್ಲ, ಇದಕ್ಕೆ ಏನಂತ ಕರಿತಾ ಇದೀವಿ? ಈಗ ನಾನು ಹೇಳ್ತೇನಲ್ಲ ಅವಾಗ ಫ್ಲಾಶ್ ಆಗ್ತೈತೆ, ಓ ಹೌದಲ್ಲ. ಸೊ ಇವು ರೇಡಿಯಸ್ ಗಳು ಇವು. ಹೌದಾ, ಕಾಣಿಸ್ತಾ ಇದ್ದು. ಸೊ ಅಲ್ಲಿ ಒಂದು ಸರ್ಕಲ್ ಇದೆ ಅಂದ್ಮೇಲೆ ಅಲ್ಲಿ ನೀವು ಸಾಕಷ್ಟು ರೇಡಿಯಸ್ ಗಳನ್ನ ಎಳೆದ್ರು ಅದೆಲ್ಲ ಈಕ್ವಲ್ ಆಗೇ ಇರ್ತದೆ. ಹೌದಾ, ಹಾಗಾಗಿ ಇದು OB is equal to OC, ರೇಡಿಯೈ. ನೆಕ್ಸ್ಟ್ ಅಗೇನ್ OA is equal to OD. ಇವು ಕೂಡ ಏನಾಗ್ತಾವ ನಮ್ಗೆ? ರೇಡಿಯಸ್ ಗಳೇ. ಹೌದಾ, ಸೊ ಹಾಗಾಗಿ ಬಿಕಾಸ್ ರೇಡಿಯೈ ಅಂತ ಬರ್ತೀವಿ. ಓಕೆ, ಸೊ ನೆಕ್ಸ್ಟ್ AB is equal to CD. AB is equal to CD. ಈ ಕಾರ್ಡ್ಸ್ ಗಳು ಈಕ್ವಲ್ ಆಗಿದಾವ ಅಂತ ಅಲ್ಲಿ ಸ್ಟೇಟ್ಮೆಂಟ್ ನಲ್ಲೇ ನಮಗ್ ಕೊಟ್ಟಿದ್ದಾರೆ. ಓಕೆ, ಈಕ್ವಲ್ ಕಾರ್ಡ್ಸ್ ಆಫ್ ಅ ಸರ್ಕಲ್ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ಈಕ್ವಲ್ ಕಾರ್ಡ್ಸ್ ಗಳಂದ್ರೆ ಕಾರ್ಡ್ಸ್ ಗಳು ಈಕ್ವಲ್ ಆಗಿದ್ದವು. ಸೊ AB is equal to CD ಅಂತ ಬರಿಬಹುದಲ್ಲ ನಾನು? AB is equal to CD ಬಿಕಾಸ್ ಗಿವನ್. ಹೌದಾ, ಕಾರ್ಡ್ಸ್ ಗಳು ಈಕ್ವಲ್ ಆಗಿದಾವ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಓಕೆ, ಇಲ್ಲಿ ನೋಡ್ರಿ, AB is equal to CD. ದೇರ್ ಫೋರ್ ಇಲ್ಲಿ ಏನಾಯ್ತು, ಇಲ್ಲಿ ಆಂಗಲ್ಸ್ ಗಳಿದಾವಲ್ಲ. ಸೊ ಈ ಆಂಗಲ್ AOB COD ನಲ್ಲಿ ಎಲ್ಲಾ ಏನಾದವು, ಸೈಡ್ಸ್ ಗಳು ಈಕ್ವಲ್ ಆದವು. ಓಕೆ, ಸೊ ಹಾಗಾದ್ರೆ ನಾವು ಈ ಆಂಗಲ್ಸ್ ಗಳಿಗೆ ಏನಂತ ಕರಿತೀವಿ? ವಾಟ್ ವಿ ಕಾಲ್ ಇಟ್? ಇವಕ್ಕೆ ಏನಂತ ಕರಿತೀವಿ ನಾವು? ಟ್ರಯಾಂಗಲ್ AOB ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ COD. ಹೌದಾ, ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆದವು ಅಂದ್ರೆ ಆಟೋಮೆಟಿಕ್ಲಿ ನಾವು ಕಾಂಗ್ರುವೆನ್ಸಿ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಓಕೆ, ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಕಾಂಗ್ರುವೆನ್ಸಿ ಟ್ರಯಾಂಗಲ್. ಬಿಕಾಸ್ ಯಾವ ಬೇಸ್ ಮೇಲೆ ನಾವು ಕರಿತಾ ಇದೀವಿ ಹೇಳ್ರಿ ಇಲ್ಲಿ? ಹೌದಾ,
ಸೊ ಇಲ್ಲಿ ಯಾವ ಬೇಸ್ ಮೇಲೆ ಕರಿತಾ ಇದೀವಿ ಅಂದ್ರೆ ಯಾವ ವಿಚ್ ಕಾಂಗ್ರುವೆನ್ಸಿ ರೂಲ್ ಎಸ್ 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 ರೂಲ್ ಓಕೆ ಯಾವುದು ಸೈಡ್ 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 ಕಾಂಗ್ರುವೆನ್ಸಿ ರೂಲ್ ಬೇಸ್ಡ್ ಆನ್ ದಟ್ ರೂಲ್ ನಾವೇನ್ ಮಾಡ್ತಾ ಇದ್ವಿ ಇದನ್ನ ಕಾಂಗ್ರುವೆನ್ಸಿ ಟ್ರಯಾಂಗಲ್ಸ್ ಅಂತ ಹೇಳಿ ನಾವು ಕರಿತಾ ಇದ್ವಿ ಓಕೆ ಸೊ ಇನ್ನೊಂದು ಲೈನ್ ಇದೆ ಜಸ್ಟ್ ಅಲ್ಲೇ ನಾನು ಏನ್ ಮಾಡ್ಬೇಕು ಈ ಆಂಗಲ್ಸ್ ಗಳು ಈಗ ಎಲ್ಲಾ ಈಕ್ವಲ್ ಆಗಿದಾವ ಅಂದ್ಮೇಲೆ ಆಟೋಮೆಟಿಕ್ಲಿ ನಾನು ಏನ್ ಮಾಡ್ಬೇಕು ಈಗ AOB ಅಂಡ್ COD SS ರೂಲ್ಸ್ ಇವೆರಡು ಆಂಗಲ್ಸ್ ಗಳು ಈಕ್ವಲ್ ಇದಾವ ಅಂತ ಹೇಳಿ ನಾನು ಪ್ರೂವ್ ಮಾಡಿದೆ ಜಸ್ಟ್ ಇನ್ನೊಂದು ಲೈನ್ ಅಷ್ಟೇ ಇದೆ ಬಟ್ ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ ನಾನು ಏನ್ ಮಾಡ್ತೇನೆ ರಬ್ ಮಾಡ್ತೇನೆ ಓಕೆ ಸೊ ಈಕ್ವಲ್ ಕಾರ್ಡ್ಸ್ ಆಫ್ ಅ ಸರ್ಕಲ್ ಸಬ್ಟೆಂಡೆಡ್ ಈಕ್ವಲ್ಸ್ ಆಂಗಲ್ಸ್ ಅಟ್ ಅ ಸೆಂಟರ್ ಓಕೆ ಇವೆರಡು ಕಾರ್ಡ್ಸ್ ಗಳಿಂದ ಇಲ್ಲಿ ಏನ್ ಫಾರ್ಮ್ ಆಗಿರ್ತಾವಲ್ಲ ಆಂಗಲ್ಸ್ ಗಳು ಈಕ್ವಲ್ ಆಗಿದಾವ ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೇಕು ಓಕೆ ಹಾಗಾಗಿ AB ಅಂಡ್ CD ಆರ್ ದ ಟೂ ಈಕ್ವಲ್ ಕಾರ್ಡ್ಸ್ ಓಕೆ AB ಅಂಡ್ CD ಆರ್ ದ ಟೂ ಈಕ್ವಲ್ ಕಾರ್ಡ್ಸ್ ಇವೆರಡು ಈಕ್ವಲ್ ಕಾರ್ಡ್ಸ್ ಗಳಾಗಿದ್ದಾವು ಹೌದಾ ಸೊ ಇನ್ ಟ್ರಯಾಂಗಲ್ AOB ಅಂಡ್ ಟ್ರಯಾಂಗಲ್ COD ಹೌದಾ AOB ಅಂಡ್ COD ಅಂತ ಇದೆ ಓಕೆ ಸೊ ಅದರಲ್ಲಿ ನಾವ್ ಏನೇನ್ ತಗೊಳ್ತಾ ಇದೀವಿ OB ಇಸ್ ಈಕ್ವಲ್ ಟು OC ಅಂತ ಬರೋದೇನ ಬಿಕಾಸ್ ಯಾಕೆ ಇವೆರಡು ರೇಡಿಯಸ್ ಗಳು ಓಕೆ ನೆಕ್ಸ್ಟ್ OA ಇಸ್ ಈಕ್ವಲ್ ಟು OD ಇದು ಕೂಡ ನಮ್ಗೆ ಏನಾಗ್ತವು ಬಿಕಾಸ್ ರೇಡಿಯಸ್ ಗಳು ಓಕೆ ರೇಡಿಯಾಯ್ ಅಂತ ಬರುತ್ತೆ ನೆಕ್ಸ್ಟ್ AB ಇಸ್ ಈಕ್ವಲ್ ಟು CD AB ಇಸ್ ಈಕ್ವಲ್ ಟು CD ಅಂದ್ರೆ ಏನಾಯ್ತು ಬಿಕಾಸ್ ಗಿವನ್ ಅಂತ ಕೊಟ್ಟಿದ್ದೀನಿ ಗಿವನ್ ಮೀನ್ಸ್ ಈಕ್ವಲ್ ಕಾರ್ಡ್ಸ್ ಆಫ್ ಅ ಸರ್ಕಲ್ ಅಂತ ಕೊಟ್ಟಿದ್ದಾರೆ ಕಾರ್ಡ್ಸ್ ಗಳು ಎರಡು ಈಕ್ವಲ್ ಆಗಿದಾವ ಅಂತ ಅವರೇ ಕೊಟ್ಟಿದ್ದಾರೆ ಹಾಗಾಗಿ AB ಇಸ್ ಈಕ್ವಲ್ ಟು CD ಅಂತ ಸೊ ಈ ಎರಡು ಆಂಗಲ್ಸ್ ನಲ್ಲಿ ಟ್ರಯಾಂಗಲ್ಸ್ ನಲ್ಲಿ ಓಕೆ ಸೊ ಎರಡು ಟ್ರಯಾಂಗಲ್ಸ್ ನಲ್ಲಿ ಆಲ್ ಸೈಡ್ಸ್ ಗಳು ಈಕ್ವಲ್ ಆಗಿದಾವ ಓಕೆ ಸೊ ಈ ಇದ್ರದ್ದು ಸೈಡ್ಸ್ ಗಳು ಈಕ್ವಲ್ ಆಗಿದಾವ ಅಂದ್ರೆ ಆಟೋಮೆಟಿಕ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಕಾಂಗ್ರುವೆನ್ಸಿ ಟ್ರಯಾಂಗಲ್ಸ್ ಬಿಕಾಸ್ ಎಸ್ 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 ಕಾಂಗ್ರುವೆನ್ಸಿ ಟ್ರಯಾಂಗಲ್ಸ್ ಅಥವಾ ಬಾಹು 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 ಓಕೆ ಸರ್ವಸಮ ಅಂದ್ರೆ ಏನಂತ ಕರಿತೀವಿ ಸರ್ವಸಮದ ಒಂದು ರೂಲ್ಸ್ ಅದು ಸೊ ನಾವೇನಂತ ಕರೆದಿವಿ ಹಾಗಾದ್ರೆ ಟ್ರಯಾಂಗಲ್ AOB ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ COD ಅಂತ ಕರೆದೆ ಓಕೆ ಸೊ ಹಾಗಾದ್ರೆ ಇಲ್ಲೇ ನೋಡ್ರಿ ಲಾಸ್ಟ್ ಒಂದು ಲೈನ್ ಅನ್ನ ಬರೀತೇನೆ ನನಗೆ ಏನಾಗ್ಬೇಕಾಗಿತ್ತು ಆಂಗಲ್ಸ್ ಗಳು ಈಕ್ವಲ್ ಆಗಿದಾವ ಅಂತ ತೋರಿಸ್ಬೇಕು ನಾವು ಹಾಗಾಗಿ ಆಂಗಲ್ AOB is equal to angle COD ಹೌದಾ AOB is equal to angle COD ಅಂದ್ರೆ AOB D ಇತ್ತಲ್ಲ COD ಓಕೆ ಈ ರೀತಿ ನಾನು ಪ್ರೂವ್ ಮಾಡಿದೆ ಸೊ ಈ ರಿಸಲ್ಟ್ ನಮ್ಗೆ ಪ್ರೂವ್ ಆಯ್ತು ಓಕೆ ಇಷ್ಟೇ ಸೊ ಇದ್ರದ್ದೇ ಸೇಮ್ ಸಿಮ್ಯುಲೇಷನ್ ಇದೆ ನಿಮ್ಗೆ ತೋರಿಸ್ತೇನೆ ನೋಡ್ರಿ ಒಂದ್ ಸೆಕೆಂಡ್ ಹಾ ಇಲ್ಲಿದೆ ನೋಡ್ರಿ ಹ್ಯಾವ್ ಯು ಸೀನ್ ಮೈ ಸ್ಕ್ರೀನ್ ಓಕೆ ಓಕೆ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಹೌದಾ ಸೊ ಇದೊಂದು ಸರ್ಕಲ್ ಕರೆಕ್ಟಾ ಸೊ ಇಲ್ಲಿ ಏನಾಗ್ತಾ ಇದಾವೆ ಕಾರ್ಡ್ಸ್ ಗಳಿದಾವ ಹೌದಾ ಜಸ್ಟ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ 4.39 ಇದೆ ಇದು ಕೂಡ ನಮ್ಗೆ 4.39 ಇದೆ ಓಕೆ ಸೊ ಈ ಕಾರ್ಡ್ಸ್ ಗಳನ್ನ ನಾನು ಇನ್ನು ಬೇಕಾದ್ರೆ ಸ್ವಲ್ಪ ನೋಡ್ರಿ ಕಾಣಿಸ್ತಾ ಇದೆ ನಾನು ಯಾವ ರೀತಿ ಚೇಂಜ್ ಮಾಡಿದ್ರು ಅದು ಆಟೋಮೆಟಿಕ್ಲಿ ತಾನೇ ಆ ಸೈಡ್ಸ್ ಗಳು ನಮ್ಗೆ ಈಕ್ವಲ್ ಆಗ್ತವೆ ಇಲ್ಲಿ ಕಾಣಿಸ್ತಾ ಇದೆ 7.7 ಇದೆ 7.7 ಇದೆ ಓಕೆ ಸೊ ಇಲ್ಲಿ 2 ಈಕ್ವಲ್ ಕಾರ್ಡ್ಸ್ ಗಳಾದ್ವು ಇವೆಲ್ಲ ಏನಾದ್ವು 1 2 3 4 ಗಳೇನಾದ್ವು ರೇಡಿಯಾಯ್ ಆದ್ವು ನಮ್ಗೆ ಓಕೆ ಕಾಣಿಸ್ತಾ ಇದೆ ಇಲ್ಲ ನಿಮ್ಗೆ ಆಟೋಮೆಟಿಕ್ಲಿ ನಾವು ಇಲ್ಲಿ ಕೂಡ ಇದನ್ನ ಚೇಂಜ್ ಮಾಡಬಹುದು ಕಾಣಿಸ್ತಾ ಇದೆ ನಾನು ಯಾವ ರೀತಿ ಚೇಂಜ್ ಮಾಡಿದ್ರು ಈ ಕಾರ್ಡ್ ಲೆಂತ್ ಕೂಡ ನಮ್ಗೆ ಆಟೋಮೆಟಿಕ್ಲಿ ಚೇಂಜ್ ಕಾಣಿಸ್ತಾ ಇದೆ ಇಲ್ಲಿ ನೋಡ್ರಿ 8.23 ಬಂತು ಮತ್ತೆ ನಾನು ಸ್ವಲ್ಪ ಇನ್ನು ಈ ಕಡೆ ಸರಿಸ್ತೇನೆ ನೋಡ್ರಿ ಹೌದಾ ಏನಾಯ್ತು 5.25 ಬಂತು ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಇನ್ನೂ ಒಂದು ಅಬ್ಸರ್ವ್ ಮಾಡ್ರಿ ಇವೆರಡು ಆಂಗಲ್ಸ್ ಗಳು ಈಕ್ವಲ್ ಆಗಿದಾವಂತೆ ನಾವು ಪ್ರೂವ್ ಮಾಡಿದ್ವಿ ಹೌದಾ ಇಲ್ಲಿ ಆಂಗಲ್ಸ್ ಗಳು ಈಕ್ವಲ್ ಆಗಿರ್ತಾವ ಅಂತ ಪ್ರೂವ್ ಮಾಡಿದ್ವಿ ಅಲ್ಲಿ ನೋಡ್ರಿ 57.29 ಇದೆ ಇದು ಕೂಡ 57.29 ಇದೆ ಹಂಗಾದ್ರೆ ನಮ್ ಥಿಯರಮ್ ಕರೆಕ್ಟ್ ಆಗಿದೆ ಅಲ್ಲ ಸೊ ಏನಾದ್ರು ಎರಡು ಆಂಗಲ್ಸ್ ಗಳು ಆಂಗಲ್ AOB ಇಸ್ ಈಕ್ವಲ್ ಟು ಆಂಗಲ್ COD ವಿತ್ ಪ್ರೂಫ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ನಾನು ಥೆರಾಟಿಕಲಿ ನಿಮ್ಗೆ ಬರೆದು ತೋರಿಸಿದೆ ಬಟ್ ನಿಮ್ಗೆ ಅಲ್ಲಿ ಸಿಮ್ಯುಲೇಷನ್ ಮುಖಾಂತರ ಕೂಡ ನಿಮ್ಗೆ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ತೈತಿ ನಾನು ಇಲ್ಲಿ ನೋಡ್ರಿ
ಈ ಕಾರ್ಡ್ಸ್ ಗಳನ್ನ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ನಿಮ್ಗೆ ಅಲ್ಲಿ ಆಂಗಲ್ಸ್ ಗಳು ಚೇಂಜ್ ಆಗ್ತಾವ ನೋಡ್ರಿ. ಓಕೆ, ಹೌದಾ? ಕಾಣಿಸ್ತಾ ಇದೆ? ಅಥವಾ ನಾನು ಈ ರೀತಿ ಈ ಕಡೆಯಿಂದ ಈ ರೀತಿ ಸರ್ಸಿದ್ರು ಕೂಡ ಸೊ ನೋಡ್ರಿ ಇಲ್ಲಿ ಮತ್ತೆ ಆಟೋಮೆಟಿಕ್ಲಿ ಆಂಗಲ್ ನಾವು ಎಷ್ಟೇ ಕಾರ್ಡ್ಸ್ ಗಳ ಲೆಂತ್ ಗಳನ್ನ ಜಾಸ್ತಿ ಮಾಡ್ಲಿ ಕಡಿಮೆ ಮಾಡ್ಲಿ ಆ ಲೆಂತ್ ಗಳು ಸೇಮ್ ಇರ್ತಾವು. ಅದ್ರ ಜೊತೆಗೆ ಅಲ್ಲೇ ಮಿಡ್ಲ್ ಸೆಂಟರ್ ನಲ್ಲಿ ಇರ್ತಕ್ಕಂಥ ಆಂಗಲ್ಸ್ ಗಳು ಕೂಡ ನಮ್ಗೆ ಕರೆಕ್ಟ್ ಆಗಿರ್ತಾವ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಏನಿದು? ಎಸ್ ಮ್ಯಾಮ್. ಓಕೆ, ಹೌದಾ? ಕ್ಲಿಯರ್ ಆಯ್ತು ಅನ್ಕೋತೇನೆ. ವಿತ್ ಪ್ರೂಫ್ ಇದೇನಾಯ್ತು, ನಾನ್ ಜಸ್ಟ್ ಇಲ್ಲಿ ಬರ್ದಿದ್ದು ಥೆರಾಟಿಕಲಿ, ನಿಮಗಲ್ಲಿ ಪ್ರಾಕ್ಟಿಕಲಿ ಕೂಡ ನಿಮ್ಗೆ ತೋರಿಸಿದ್ದಾಯ್ತು. ಹೌದಾ? ಸೊ ಇಲ್ಲಿ ನಮ್ಗೆ ಏನಾಗ್ತು, ಆಂಗಲ್ಸ್ ಗಳು ಈಕ್ವಲ್ ಆಗಿರ್ತಾವಂತೆ ಅರ್ಥ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಓಕೆ, ಬೇರೆ ಬೇರೆ ಸ್ಕೂಲ್ ನಿಂದ ಏನಾದ್ರು ಟ್ರಿಪ್ಪಿಗೆ ಹೋಗಿರ್ಬೋದಾ? ಸ್ಟ್ರೆಂತ್ ಬಹಳ ಕಡಿಮೆ ಆಗ್ಬಿಟ್ಟಿದೆ, ಹೌದಲ್ಲ? ಸ್ಕೂಲ್ ಜಾಯ್ನಿಂಗ್ ಇದ್ದ ಸ್ಟ್ರೆಂತ್ ಬಹಳ ಕಡಿಮೆ ಆಗಿದೆ. ಮೇ ಬಿ ಡಿಸೆಂಬರ್ ಮಂತ್ ಎಲ್ಲೋ ಟ್ರಿಪ್ಪಿಗೆ ಹೋಗಿರ್ಬೋದು ಅನ್ಕೋತೀನಿ ನಾನು. ಓಕೆ, ನೋ ಮ್ಯಾಮ್, ಬಾಲ್ಕಿ ಸ್ಕೂಲ್ ಇಂದ ನೀವ್ ಇನ್ನೂ ಹೋಗಿಲ್ವಾ? ಡಿಸೆಂಬರ್ ಮಂತಿಗೆ ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ಸ್ ಎಲ್ಲ ಟ್ರಿಪ್ಪಿಗೆ ಪ್ಲಾನ್ ಮಾಡಿರ್ತಾರಲ್ಲ, ಮೇ ಬಿ ಹಾಗಾಗಿ ಸ್ಟ್ರೆಂತ್ ಕಡಿಮೆ ಆಗಿರ್ಬೋದು ಅನ್ಕೊಂಡಿದ್ವಿ. ಓಕೆ, ಇರ್ಲಿ. ಓಕೆ, exercise 9.1. okay, first question is, recall that two circles are congruent if they have the same radii. Okay, perpendicular equal chords of a congruent circle, subtended equal at their center. Okay, so ಏನಾಗ್ತಾ ಇದೆ, ಜಸ್ಟ್ ಅದೇ ಥಿಯರಮ್ ಅನ್ನ ಮತ್ತೆ ನಾವಲ್ಲೇ ಪ್ರೂವ್ ಮಾಡ್ಬೇಕು. ಹಾಗಾಗಿ ನಾನು ಅದನ್ನ ನಿಮ್ಗೆ ಜಸ್ಟ್ ಹೇಳ್ತೇನೆ. ಏನಂದ್ರ ಏನ್ ಈಗ ಥಿಯರಮ್ ಇದೆ ಅಲ್ಲ, ಅದೇ ಥಿಯರಮ್ ಅನ್ನ ಅಲ್ಲಿ ಕ್ವಶನ್ ಅಲ್ಲಿ ಬರಿಬೇಕು ನಾವು ಅಷ್ಟೇ. ಹೌದಾ? ಸೊ ಎಕ್ಸರ್ಸೈಸ್ 9.1 ಅಲ್ಲಿ ಇದೆ ಅಲ್ಲ, ಎಕ್ಸರ್ಸೈಸ್ 9.1 ಅಂತ ಇದೆ ಅಲ್ಲ, ಸೊ ಅದರಲ್ಲಿ ನೀವ್ ಏನ್ ಮಾಡ್ಬೇಕು, ಕ್ವಶನ್ ಏನಿದೆ ಅಲ್ಲಿ, recall that two circles are congruent if they have the same radii, equal chords of a congruent circle, subtended equal angles at their center. ಸೇಮ್ ಈಗ ಏನ್ ಥಿಯರಮ್ ಅನ್ನ ಪ್ರೂವ್ ಮಾಡಿದ್ವಲ್ಲ, ಅದೇ ಥಿಯರಮ್ ಅನ್ನ ಮತ್ತೊಂದ್ಸಲ ಇಲ್ಲಿ ಬರೀರಿ ನೀವು ಅಷ್ಟೇ, ಏನು ತೊಂದ್ರೆ ಇಲ್ಲ. ಹೌದಾ? ಸೊ ಅಲ್ಲೇ ಒಂದಿಷ್ಟು ನಿಮ್ಗೆ ಅಲ್ಲಿ ಏನಾಗಿದೆ, ಟು ರೀಕಾಲ್ ಅ ಸರ್ಕಲ್ ಇಸ್ ಅ ಕಲೆಕ್ಷನ್ ಆಫ್ ಪಾಯಿಂಟ್ಸ್, ಅದೆಲ್ಲ ಬೇಡ, ಸುಮ್ನೆ ರಗಳೆ. ಸೊ ನೀವೇನ್ ಮಾಡ್ರಿ, ಫಸ್ಟ್ ಕ್ವಶನ್ ಅನ್ನ ಹಾಕೊಂಡು ನೀವೇನ್ ಮಾಡ್ರಿ, ಈಗೇನ್ ನಾನೇನ್ ಪ್ರೂವ್ ಮಾಡಿದ್ನಲ್ಲ, ಹಾಗಾಗಿ ನಾ ಮತ್ತೊಂದ್ಸಲ ಬರೀಲಿಕ್ಕೆ ಹೋಗುದಿಲ್ಲ ಅದನ್ನ. ಓಕೆ, ಸೊ ಅದೇ ಕ್ವಶನ್ ಅದೇ ಆನ್ಸರ್ ಥಿಯರಮ್ ಪ್ರೂಫ್ ಅನ್ನ ಇಲ್ಲಿ ಫಸ್ಟ್ ಕ್ವಶನ್ ಗೆ ನೀವು ಬರಿಬೇಕು. ಓಕೆ, ಇನ್ನೊಂದು ಕ್ವಶನ್ ಇದೆ, ಅದನ್ನ ನೀವೇ ಸಾಲ್ವ್ ಮಾಡಿ. ಇರೋದೇ ಎರಡೇ ಕ್ವಶನ್ಸ್ ಗಳಲ್ಲೇ 9.1 ಅಲ್ಲಿ. ಸೊ ಹಾಗಾಗಿ ಸೆಕೆಂಡ್ ಕ್ವಶನ್ ಅನ್ನ ನೀವೇ ಸಾಲ್ವ್ ಮಾಡ್ಬೇಕು. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಇವಾಗ ನಾವು ಮತ್ತೊಂದು ಥಿಯರಮ್ಗೆ ಹೋಗೋಣ. ಯಾವುದಂದ್ರ ಥಿಯರಮ್, ಮತ್ತೊಂದು ಥಿಯರಮ್ಸ್ ಯಾವುದಂದ್ರ ನೋಡೋಣ ಈಗ. ಥಿಯರಮ್ ಯಾವುದಂದ್ರೆ, ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಟು ಅ ಕಾರ್ಡ್ ಬೈಸೆಕ್ಟ್ ದ ಕಾರ್ಡ್ ಅಂತ ಇದೆ. ಓಕೆ, ಸೊ ಯಾವ ರೀತಿ ಡೈಗ್ರಾಮ್ ಇದೆ ನೋಡ್ರಿ ಇಲ್ಲಿ. ಹೌದಾ? ಈ ರೀತಿ ಇದೆ ನಮ್ಗೆ ಇದೊಂದು ಸರ್ಕಲ್. ಓಕೆ, ಸೊ ಇಲ್ಲಿ ಒಂದು ಎ ಓ ಬಿ ಅಂತ ನಾನು ಹಾಕಿದೆ. ಓಕೆ, ಸೊ ಎ ಓ ಬಿ, ರೈಟ್? ಸೊ ಅದಾದ್ಮೇಲೆ ನಾನು ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಏನ್ ಮಾಡ್ತಾ ಇದೆ ಅಂತೆ, ಸೊ ಇದನ್ನ ಇಲ್ಲಿ ಎಂ ಅಂತ ಇದೆ. ಓಕೆ, ಸೊ ಅಲ್ಲಿ ಏನಾಗಿದೆ ಪ್ರೂಫ್, ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಟು ಅ ಕಾರ್ಡ್ ಬೈಸೆಕ್ಟ್ ದ ಕಾರ್ಡ್. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್, ಈ ಸೆಂಟರ್ ನಲ್ಲಿ ನಾನೊಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಎಳೆದೆ ಅಂದ್ರ, ಈ ಕಾರ್ಡ್ ಅಂದ್ರೆ ನಮ್ಗೆ ಜಾ ಅಂತ ಕರಿತೇವೆ ಕನ್ನಡದಲ್ಲಿ. ಹೌದಾ? ಆ ಜಾವನ್ನ ಅದೇನ್ ಮಾಡ್ತೈತಿ ಅಂತ ಬೈಸೆಕ್ಟ್ ಮಾಡ್ತಾ ಇದೆ, ಅರ್ಧಿಸ್ತೈತಿ. ಅಂದ್ರ ಇದು ಎಷ್ಟಿರ್ತೈತಿ, ಇದು ಕೂಡ ನಮ್ಗೆ ಅಷ್ಟೇ ಇರ್ತೈತಿ. ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಲಂಬವಾಗಿ ಒಂದು ಲೈನ್ ಅನ್ನ ಎಳೆದ್ವಿ ಅಂದ್ರೆ ಅದೇನಾಗ್ತೈತಿ
ನಮ್ಗ ಬೈಸೆಕ್ಟ್ ದ ಕಾರ್ಡ್ ಅಂದ್ರ ಈ ಒಂದು ಕಾರ್ಡ್ ಗಳನ್ನ ಜಾವನ್ನ ಅದು ಏನ್ ಮಾಡ್ತೈತಿ ಅರ್ಧಿಸ್ತೈತಿ ಬೈಸೆಕ್ಟ್ ಅಂತ ಇದೆ. ಓಕೆ, ಸೊ ನಾ ಡೆಫಿನೇಷನ್ ಅನ್ನ ಬರ್ಸ್ಬೋದಾ ಹಾಗಾದ್ರೆ? ಪರ್ಪೆಂಡಿಕ್ಯುಲರ್ from the center to a chord bisect the chord. Bisect the chord ಅಂತ ಇದೆ. bisect the chord ಅಂತ ಇದೆ. ಓಕೆ, ಸೊ ಈ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ನಾನು ಸೆಂಟರ್ ನಿಂದ ಎಳೆದೆ ಅಂದ್ರ ಆ ಕಾರ್ಡ್ ಅಂದ್ರೆ ಆ ಜಾವ್ ಅನ್ನೋದು ಏನ್ ಮಾಡ್ತೈತಿ ಎಕ್ಸಾಕ್ಟ್ ಆಗಿ ಬೈಸೆಕ್ಟ್ ಮಾಡ್ತೈತಿ ಅಂತ ಹೇಳಿ ಅರ್ಥ. ಓಕೆ, ಸೊ ಹಾಗಾದ್ರೆ ನೋಡೋಣ ಈಗ. ಓಕೆ, ಪ್ರೂಫ್. ಸೊ ಈ ಪ್ರೂಫ್ ಅನ್ನ ನಾನು ಮತ್ತೆ ಹೇಳ್ತೇನಂತೆ ನಿಮ್ಗೆ. ಸ್ವಲ್ಪ ನಾನು ನಿಮ್ಗೆ ಜಸ್ಟ್ ಬೋರು ಆಗ್ಬಾರ್ದು, ಸ್ವಲ್ಪ ನೀವು ಲಾಸ್ಟ್ ಕ್ಲಾಸ್ ಕಲ್ತಿದ್ರ ಮೇಲೆ ಒಂದಿಷ್ಟು MCQ ಹಂಗೆ ವರ್ಡ್ ವಾಲ್ ಅಲ್ಲಿ ತಗೊಂಡ್ ಬಂದಿದ್ದೇನೆ, ಅದನ್ನ ಕೇಳೋಣ. ಅದಾದ್ಮೇಲೆ ನಾನು ಇದನ್ನ ಇನ್ನು ಟೈಮ್ ಇತ್ತಂದ್ರ ಪ್ರೂಫ್ ಮಾಡೋಣ ಅಂತ. ಓಕೆ ಓಕೆ, ಜಸ್ಟ್ ಇದು ಪ್ರೂವ್ ಮಾಡ್ಲಿಕ್ಕಂದ್ರೆ ಇಲ್ಲೇ ಟೈಮ್ ಹೋಗ್ಬಿಡ್ತೈತಿ, ಮತ್ತೆ ನಿಮ್ಗೆ ಆ MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆ MCQ ಟೆಸ್ಟ್ ಅನ್ನ ನೋಡ್ಕೊಂಡ್ ಬರೋಣ. ಜಸ್ಟ್ ಡೆಫಿನೇಷನ್ಗಳು, ಬೇಸಿಕ್ ಡೆಫಿನೇಷನ್ಸ್ ಆಫ್ ಸರ್ಕಲ್ ಮೇಲೆ ಇದಾವು. ಸೊ ಅವನ್ನೆಲ್ಲ ನೋಡ್ಕೊಂಡ್ ಬಂದು ಇನ್ನು ಟೈಮ್ ಇತ್ತಂದ್ರೆ ನಾನು ಇದನ್ನ ಪ್ರೂವ್ ಮಾಡ್ತೇನೆ. ಓಕೆ ಓಕೆ, ಪಾರ್ಟ್ಸ್ ಆಫ್ ಅ ಸರ್ಕಲ್ ಅಂತ ಇದೆ. ಓಕೆ, one second. Okay, start. ಸೆಗ್ಮೆಂಟ್ AC is ಏನಾಗತ್ ನೋಡ್ರಿ. AC ಅಂದ್ರೆ ಏನಿದೆ ಅದು ಇಲ್ಲಿದೆ ಅಲ್ಲ. ಸೊ AC ಗೆ ನಾವ್ ಏನಂತ ಕರಿತೀವಿ ಇಲ್ಲಿ? AC ಏನಂತ ಕರಿತೀವಿ ಇಲ್ಲಿ? AC ಟ್ಯಾಂಜೆಂಟ್ ಅಂತ ಇದೆ, ಕಾರ್ಡ್ ಅಂತ ಇದೆ, ರೇಡಿಯಸ್, ಸೀಕೆಂಟ್, ಡಯಾಮೀಟರ್ ಅಂತ ಇದೆ. ಯಾರಾದ್ರೂ ಆನ್ಸರ್ ಕೊಡ್ಬೋದಾ? ಇದಕ್ಕೆ AC ಗೆ ಏನಂತ ಕರಿತೀವಿ? ಬಹಳ ಈಸಿ ಕ್ವಶನ್ ಇದೆ. ಡಯಾಮೀಟರ್. ವೆರಿ ಗುಡ್, ಬೆಟ್ಟದೂರ್ ಸ್ಕೂಲ್ ಇಂದ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ನೈಸ್. ನೆಕ್ಸ್ಟ್ ಕ್ವಶನ್. ಲೈನ್ E is E ಅಂತ ಇದೆ ನೋಡ್ರಿ, ಹೌದಾ? E ಎಲ್ಲಿದೆ ನೋಡ್ರಿ, ಇಲ್ಲಿದೆ, ಹೌದಾ? ಲೈನ್ E ಅನ್ನ ನಾವೇನಂತ ಕರಿತೀವಿ? ಸೀಕೆಂಟ್, ಕಾರ್ಡ್, ರೇಡಿಯಸ್. ಓಕೆ, ಸೊ ಡಿ ಆಪ್ಷನ್ ಡಿ ಅಂತ ಇದೆ. ಒಂದ್ ಸೆಕೆಂಡ್ ನೋಡ್ತೇನೆ ಏನಂತ. ಟ್ಯಾಂಜೆಂಟ್. ನೋ, ಐ ಥಿಂಕ್ ಟ್ಯಾಂಜೆಂಟ್ ಅಲ್ಲ ಅದು. ಇಲ್ಲಿ ನೋಡ್ರಿ ಲೈನ್ E ಅಂತ ಇದೆ ಅಲ್ಲ. ಸೊ ಇಲ್ಲಿ ನೋಡ್ರಿ ಇದು ಇದೇ ರೀತಿ ಇದೆ. ಸೊ ನೋಡೋಣ ತಡಿ, ನನ್ಗೆ ಕಾರ್ಡ್ ಅನಿಸ್ತಾ ಇದೆ ಅದು. ಓ ಸಾರಿ, ಟ್ಯಾಂಜೆಂಟ್, ಸೀಕೆಂಟ್. ಓಕೆ, ಇರ್ಲಿ. ನೆಕ್ಸ್ಟ್ ಲೈನ್ ಎಫ್ ಇದೇನಾಗತ್ ನೋಡ್ರಿ, ಇದು ಈಸಿ ಇದೆ. ಸ್ವಲ್ಪದೇನೋ ನೋಡ್ರಿ, ಇಲ್ಲಿ E ಅಂತ ಇದೆ, ಸ್ವಲ್ಪ ಕನ್ಫ್ಯೂಷನ್. ಓಕೆ, ಸೊ ಈಗ ಎಫ್ ಏನಾಗತ್ ನೋಡ್ರಿ, ಇದು ಎಫ್ ಟ್ಯಾಂಜೆಂಟ್. ಅದಕ್ಕೆ ಅಂತ ರೇಡಿಯಸ್ ಅಂತ ಯಾರು ಇದನ್ ಮಾಡಿ. ಸೊ ಟ್ಯಾಂಜೆಂಟ್. ವೆರಿ ಗುಡ್. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್ BC is BC ಏನಾಗತ್ ನೋಡ್ರಿ, ಇದು BC ಸೆಗ್ಮೆಂಟ್ BC ಅಂತ ಇದೆ ನೋಡ್ರಿ ಇಲ್ಲಿ. BC ಏನಿರ್ಬೋದು ಅದು? ಜಸ್ಟ್ ಪಾರ್ಟ್ಸ್ ಆಫ್ ಅ ಸರ್ಕಲ್. ಭಾರಿ ಈಸಿ. ಕಾರ್ಡ್. ವೆರಿ ಗುಡ್ ವೆರಿ ಗುಡ್ ವೆರಿ ನೈಸ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್. ವಿಚ್ ಲೆಟರ್ ರೆಪ್ರೆಸೆಂಟ್ ದ ಸೆಂಟರ್ ಆಫ್ ಅ ಸರ್ಕಲ್? E, F, D, B, A, C ಏನಂತ ರೆಪ್ರೆಸೆಂಟ್ ಮಾಡ್ತೈತಿ ನೋಡ್ರಿ. ವಿಚ್ ಲೆಟರ್ ರೆಪ್ರೆಸೆಂಟ್ ದ, ಓ ಸ್ವಲ್ಪ ಕನ್ಫ್ಯೂಷನ್ ಇದೆ, ವಿಚಾರ ಮಾಡಿ ಆನ್ಸರ್ ಕೊಡ್ರಿ ಅದಕ್ಕ. ಡಿ 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 ನೋಡೋಣ. ಒಂಚೂರು ಅದನ್ನ ಕ್ವಶನ್ ಅರ್ಥ ಮಾಡ್ಕೊರಿ, ಅದಕ್ಕೆ ವಿಚಾರ ಮಾಡಿ ಹೇಳಿದೆ ನಾನು. ವಿಚ್ ಲೆಟರ್ ರೆಪ್ರೆಸೆಂಟ್ ದ ಸೆಂಟರ್ ಆಫ್ ದ ಸರ್ಕಲ್? ಸೊ ಓಕೆ, ಸೆಂಟರು C ಅಂತ ಇದೆ, ಬಟ್ ಈ ಡಯಾಗ್ರಾಮ್ ಅಲ್ಲಿ ಸೆಂಟರ್ ನಲ್ಲಿ ಇರುವಂತ ಲೆಟರ್ ಯಾವ್ದಿದೆ ನಮ್ಗಿಲ್ಲೇ? ಡಿ ಇದೆ, ಹೌದಾ? ನೋಡೋಣ, ಮತ್ ನನ್ಗೆ ಅನ್ಕೊಳ್ತಿದ್ದೀನಿ. ಸೊ ನೋಡೋಣ.
ಎಸ್ ಕರೆಕ್ಟ್ ಆಯ್ತಾ. ಸೊ ನೀವ್ ಹೇಳಿದ ಆನ್ಸರ್ ಕರೆಕ್ಟ್. ಸಿ ಸೆಂಟರ್ ಅಂತ ನಾ ರೆಪ್ರೆಸೆಂಟ್ ಮಾಡ್ತೇವೆ, ಬಟ್ ಅಲ್ಲಿ ಆ ಡಯಾಗ್ರಾಮ್ ಅಲ್ಲಿ ಏನಿದೆ, ನೇಮ್ ಅ ಸೀಕೆಂಟ್. ಸೀಕೆಂಟ್ ಯಾವ್ದಿದೆ ನೋಡ್ರಿ ಇಲ್ಲಿ. ಸೊ ಸೀಕೆಂಟ್ ನೀವು ಅದ್ರ ಬಗ್ಗೆ ಕಲ್ತಿಲ್ಲ, ಇರ್ಲಿ ಸುಮ್ನೆ ಅದ್ ಬೇಡ. ಮತ್ತೆ ಟ್ಯಾಂಜೆಂಟ್, ನೇಮ್ ಟ್ಯಾಂಜೆಂಟ್ ಅಂತ ಕಲ್ತೀರಿ ಹೌದಾ. ಟ್ಯಾಂಜೆಂಟ್ ಎಲ್ಲಿದೆ ನೋಡ್ರಿ ಸ್ವಲ್ಪ. ಟ್ಯಾಂಜೆಂಟ್. ಸೊ ಒಂದ್ ಸೆಕೆಂಡ್ ಚಾಟ್ ಬಾಕ್ಸ್ ಚೆಕ್ ಮಾಡ್ತಾ ಇದ್ದೀನಿ. NNMP MP ಟ್ಯಾಂಜೆಂಟ್ ಐ ಥಿಂಕ್ LM ಅನಿಸ್ತಿರ್ತಾವ ನೋಡ್ರಿ. ಒಂದ್ ಸೆಕೆಂಡ್ LM ಅಂತ ಹಾಕ್ತೀನಿ. ವೆರಿ ಗುಡ್, LM. ಓಕೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ ಅನ್ನ ನೋಡಿ ಹೇಳ್ರಿ. ಎಲ್ಲಿ ನೀವು ಮತ್ತೆ ನೀವಾಗ್ಲೇ ಏನು ಇದನ್ ಮಾಡೋ ಹಾಗಿಲ್ಲ. ಜಸ್ಟ್ ಅಲ್ಲೇ ಸೈಡ್ ನಿಮಗ್ ಡಯಾಗ್ರಾಮ್ ಇದೆಯಲ್ಲ, ಆ ಬೇಸ್ ಮೇಲೆ ನೀವು ಹೇಳ್ರಿ ಅಷ್ಟೇ. ನೇಮ್ ಅ ರೇಡಿಯಸ್. ರೇಡಿಯಸ್ ಎಲ್ಲಿದಾವ್ ನೋಡ್ರಿ ಅಲ್ಲೇ. ಯಾವ್ದಿದೆ ನೋಡ್ರಿ ರೇಡಿಯಸ್. MQ, MP, MO, MN, ML ಅಂತ ಇದೆ. ಯಾವ್ದಿರ್ಬೋದು. MO ನೋಡ್ರಿ. ವೆರಿ ಗುಡ್, MO ಇಲ್ಲಿದೆ ನೋಡ್ರಿ. ಕಾಣಿಸ್ತಾ ಇದೆ, ನಾನು ಕರ್ಸರ್ ಪಾಯಿಂಟ್ ಮೂವ್ ಮಾಡ್ತಾ ಇದ್ದೀನಲ್ಲ, MO ಅಂತ ಇದೆ. ಓಕೆ, ವೆರಿ ಗುಡ್. ನೆಕ್ಸ್ಟ್, ನೇಮ್ ಅ ಡಯಾಮೀಟರ್. ಡಯಾಮೀಟರ್ ಯಾವ್ದಿದೆ ನೋಡ್ರಿ ಅದರಲ್ಲಿ. ಆ ಡಯಾಗ್ರಾಮ್ ನಲ್ಲಿ ಡಯಾಮೀಟರ್ ಯಾವ್ದಿದೆ. ಒಂದ್ ಸೆಕೆಂಡ್ ಚೆಕ್ ಮಾಡ್ತೀನಿ. ಡಯಾಮೀಟರ್, ವೆರಿ ಗುಡ್, MQ, ಮಂಟೂರ್ ಹಲಗಲಿ ಸ್ಕೂಲು. ಓಕೆ, MQ ಎಲ್ಲಿದೆ, ಇಲ್ಲಿದೆ ನೋಡಿ. ಓಕೆ, ವೆರಿ ಗುಡ್. ನೆಕ್ಸ್ಟ್, ನೇಮ್ ಅ ಕಾರ್ಡ್ that is not a diameter. ಓಕೆ, ಆ ಒಂದು ಕಾರ್ಡ್ ಇದೆ, ಅದು ಡಯಾಮೀಟರ್ ಅಲ್ಲ. ಯಾವ್ದಿರ್ಬೋದು ನೋಡ್ರಿ ಇಲ್ಲಿ. ಕಾರ್ಡ್ ಅರ್ಥ ಆಯ್ತಲ್ಲ ಕ್ವಶನ್. ಕಾರ್ಡ್ ಅನ್ನ ನೇಮ್ ಮಾಡ್ರಿ, ಬಟ್ ಅದು ಡಯಾಮೀಟರ್ ಆಗಿರ್ಬಾರ್ದು. ಯಾವ್ದಿರ್ಬೋದು ನೋಡ್ರಿ. MN, ವೆರಿ ಗುಡ್, MN. ಓಕೆ, ವೆರಿ ಗುಡ್, ನೈಸ್. ನೆಕ್ಸ್ಟ್, ವಾಟ್ ಕೈಂಡ್ ಆಫ್ ಆಂಗಲ್ ಈಸ್ ಲೆಸ್ ದೆನ್ MOR. ಸೊ ಇದು ನಿಮ್ಮ ಸಿಲೆಬಸ್ ಗಿಲ್ಲ, ಇರ್ಲಿ ಚೇಂಜ್ ಮಾಡ್ತೇನೆ. ಇದು ಇಲ್ಲ. ಓಕೆ, ವಾಟ್ ಪಾಯಿಂಟ್ ಈಸ್ ಅ ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ. ಅಂದ್ರೆ ಸ್ಪರ್ಶಕ ಯಾವ ಪಾಯಿಂಟ್ ನಲ್ಲಿ ಇದೆ. ಸ್ಪರ್ಶಕ ಅಂದ್ರೆ ಏನಾಗ್ತಿದೆ ನೋಡ್ರಿ ಇಲ್ಲಿ. ಸೊ ಅಲ್ಲಿ ಆಲ್ಮೋಸ್ಟ್ M ಅಂತ ಕನ್ಸಿಡರ್ ಮಾಡೋಣವಾ. ಓಕೆ, L ಅಂತೂ ಆಗುತ್ತಾ, M ಅಂತೂ ಆಗುತ್ತೆ. ಯಾಕಂದ್ರೆ ಎಕ್ಸಾಕ್ಟ್ ಪಾಯಿಂಟ್ ಇಲ್ಲಿ M ನಲ್ಲಿ ಟ್ಯಾಂಜೆಂಟ್ ಆಗಿದೆ ಅದು. ಅಥವಾ ಇದನ್ನಂತ ತಗೊಳ್ಳಿ, L ಅಂತ ಕನ್ಸಿಡರ್ ಮಾಡ್ಲಿ. ನೋ, M ಅಂತ ಇದೆ, ಹೇಳಿಲ್ಲ. M ಅಂತ ಕನ್ಸಿಡರ್ ಆಗ್ತಿದೆ. ಓಕೆ, ನೆಕ್ಸ್ಟ್. ಓಕೆ, ಒಂದ್ ಸೆಕೆಂಡ್. ವಾಟ್ ಪಾಯಿಂಟ್ ಈಸ್ ದ ಸೆಂಟರ್. ಸೆಂಟರ್ ಪಾಯಿಂಟ್ ಯಾವ್ದಿದೆ ಅಲ್ಲೇ ಇವಾಗ. ಮತ್ತೆ ಸೇಮ್ ಕ್ವಶನ್, ಸ್ವಲ್ಪ ವಿಚಾರ ಮಾಡಿ. ಸಿ ಅಲ್ಲ. ಓಕೆ, ಸೊ ನಾ ಒಂದ್ಸಲ ಚೆಕ್ ಮಾಡ್ತೀನಿ ನೋಡ್ರಿ. ಓ. ಓಕೆ, ವೆರಿ ಗುಡ್. ಓ. ನೆಕ್ಸ್ಟ್, ನೇಮ್ ಡಯಾಮೀಟರ್ ಆಫ್ ದ ಸರ್ಕಲ್. ಡಯಾಮೀಟರ್ ಆಫ್ ದ ಸರ್ಕಲ್ ಇದ್ರಲ್ಲಿ ನೋಡ್ರಿ. ಡಯಾಮೀಟರ್ ಆಫ್ ದ ಸರ್ಕಲ್ ಯಾವ್ದಿದೆ ನೋಡ್ರಿ. ಆ ಡಯಾಗ್ರಾಮ್ ಅನ್ನ ನೋಡ್ರಿ, ನೋಡಿ ಆನ್ಸರ್ ಕೊಡ್ರಿ. EG, ವೆರಿ ಗುಡ್, EG. ಓಕೆ, ನೆಕ್ಸ್ಟ್, ಸೆಲೆಕ್ಟ್ ಆಲ್ ಸೆಗ್ಮೆಂಟ್ಸ್ ದಟ್ ಆರ್ ರೇಡಿಯಸ್ ಆಫ್ ಅ ಸರ್ಕಲ್. ಸೆಲೆಕ್ಟ್ ಆಲ್ ಸೆಗ್ಮೆಂಟ್. ಸೆಲೆಕ್ಟ್ 3 ಆನ್ಸರ್ ಅನ್ನ ಸೆಲೆಕ್ಟ್ ಮಾಡಬೇಕು ನೋಡ್ರಿ. ರೇಡಿಯಸ್ ಅನ್ನ ಆ ಸೆಗ್ಮೆಂಟ್ ಗಳು ಏನಾಗಿರ್ತಾವ, ರೇಡಿಯಸ್ ಆಗಿರ್ಬೋದು. ಯಾವ್ದಿರ್ಬೋದು ನೋಡ್ರಿ. OG ಒಂದು, ಹೌದಾ. ನೆಕ್ಸ್ಟ್ OB. ನೆಕ್ಸ್ಟ್ OE, ಹೌದಾ. ಸೆಲೆಕ್ಟ್ ಮಾಡ್ಲಿಕ್ಕೆ ಇಲ್ಲಿ ಕರೆಕ್ಟ್ ಆಗಿಲ್ಲ. ಓಕೆ, 3 ಸೆಲೆಕ್ಟ್ 3 ಆನ್ಸರ್ಸ್ ಅಂತ ಇದೆ, ಹೌದಾ. ಓಕೆ, ಇವಾಗ ಕರೆಕ್ಟ್ ಆಯ್ತು ನೋಡಿ. ಓಕೆ, ನೆಕ್ಸ್ಟ್, ಸೆಲೆಕ್ಟ್ 4 ಆನ್ಸರ್. ಸೆಲೆಕ್ಟ್ ಆಲ್ ಪಾಯಿಂಟ್ಸ್ ದಟ್ ಆರ್ ಆನ್ ದ ಸರ್ಕಲ್. ಸರ್ಕಲ್ ಮೇಲೆ ಇರುವಂತ ಪಾಯಿಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕು. ಸರ್ಕಲ್ ಮೇಲೆ ಇರುವಂತ ಪಾಯಿಂಟ್ಸ್ ಗಳು ಯಾವ್ಯಾವ ಇದಾವ ನೋಡ್ರಿ ಇಲ್ಲಿ. C ಇದೆ, B ಇದೆ,
ಜಿ ಇದೆ, ಇ ಇದೆ, ಡಿ ಇದೆ. ಓಕೆ, ಸೊ ಒನ್ ಬೈ ಒನ್ ನೋಡೋಣ ಹಾಗಾದ್ರೆ. ಸೊ ಇಲ್ಲಿ ಏನಾಗಿದೆ, ಇ ಕೂಡ ಇದೆ. ಓಕೆ, ನೆಕ್ಸ್ಟ್ ಬಿ ಇದೆ, ಆಮೇಲೆ ಡಿ ಇದೆ, ನೆಕ್ಸ್ಟ್ ಸಿ ಇದೆನಾ, ಇನ್ನೊಂದನ್ನ, ಹೌದಲ್ಲ. ಈಗ 3 ಸೆಲೆಕ್ಟ್ ಮಾಡಿದ್ವಿ, ಇನ್ನೊಂದು ಸೆಲೆಕ್ಟ್ ಮಾಡ್ಬೇಕಲ್ಲ. ಪಾಯಿಂಟ್ ಜಿ ಅಂತೂ ಇಲ್ಲೇ ಇಲ್ಲ ಇಲ್ಲಿ. ಇರ್ಲಿ, ಎ ಅಂತ ಹಾಕೋನ್ವಾ ಹಾಗಾದ್ರೆ. ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಸೆಲೆಕ್ಟ್ ಆಲ್ ಪಾಯಿಂಟ್ಸ್ ದಟ್ ಆರ್ ಇನ್ ದ ಎಕ್ಸ್ಟೀರಿಯರ್ ಆಫ್ ದ ಸರ್ಕಲ್. ಸರ್ಕಲ್ ನ ಹೊರಗಿರುವಂತ ಪಾಯಿಂಟ್ಸ್ ಗಳನ್ನ, ಸರ್ಕಲ್ ಹೊರಗಿರ್ಬೇಕು ಪಾಯಿಂಟ್ಸ್ ಗಳು ಯಾವ್ಯಾವ ಇದೆ ನೋಡ್ರಿ, ಸ್ವಲ್ಪ ನೀವ್ ಹೇಳ್ರಿ ನೋಡೋಣ. ಸರ್ಕಲ್ ಹೊರಗಿರುವಂತ ಎ ಅಂಡ್ ಜೆ, ಐ ಥಿಂಕ್ ಜೆ ಅಲ್ಲ ಅದು, ಆ ಇರ್ಬೋದಲ್ಲ. ಓಕೆ, ಐ ಅದು. ಓಕೆ, ಸೊ ಎ ಅಂಡ್ ಐ. ವೆರಿ ಗುಡ್. ಓಕೆ, ಇವೆಲ್ಲ ನಮ್ಗೀಗ ಆನ್ಸರ್ ಅನ್ನ ಕೊಡೋದಿಲ್ಲ, ಸುಮ್ನೆ ಈಗ ಜಸ್ಟ್ ನಾವೇನ್ ಮಾಡ್ತೀವಿ, ಕ್ಲಿಕ್ ಮಾಡ್ತೀವಿ. ಓಕೆ, ಸೊ ನಾನಲ್ಲಿ ಒಂದಿಷ್ಟು ಕ್ವಶನ್ಸ್ ಗಳನ್ನ ಸ್ಕಿಪ್ ಮಾಡಿದೆ, ಯಾಕಂದ್ರೆ ಅವು ನಿಮ್ಮ ಸಿಲೆಬಸ್ ಇಲ್ಲ. ಓಕೆ, ನಾನು ಜಸ್ಟ್ ಅದ್ರಾಗ ಒಂದಿಷ್ಟು ಪಾರ್ಟ್ಸ್ ಆಫ್ ಸರ್ಕಲ್ ಇರೋದ್ರಿಂದ ನಾನು ಆ ಒಂದು ಸಿಮ್ಯುಲೇಷನ್ ಅನ್ನ, MCQ ಟೆಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಓಕೆ, ಸೊ ಇರ್ಲಿ, ಇವಾಗ ಏನ್ ಮಾಡೋಣ, ಈ ಥೆರಮ್ ಅನ್ನ ಪ್ರೂವ್ ಮಾಡೋಣ ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರೂವ್ ಮಾಡೋದಾ? ಸೊ ಜಸ್ಟ್ ಸ್ಟಾರ್ಟ್ ಮಾಡ್ಬೋದಷ್ಟೇ. ಏನಿದೆ, ಎ ಬಿ ಇಸ್ ಅ ಕಾರ್ಡ್. ಎ ಬಿ ಇಸ್ ಅ ಕಾರ್ಡ್. ಟೈಮ್ ಆಗೇ ಬಿಡ್ತು. So in our next class, we will prove this theorem, that is perpendicular from the center to a chord bisect the chord ಅನ್ನೋ theorem ಅನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಪ್ರೂವ್ ಮಾಡೋಣ. ಓಕೆ, ಸೊ ಇಲ್ಲಿವರೆಗೆ ಹೇಳಿರುವಂತ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ theorem ಅನ್ನ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. Thank you.